ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸಮಯ ಸ್ಪಂದನ ಚಾನಲ್ಗೆ. ನೋಡಿ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗಲಾಟೆ ಆಗಿಬಿಟ್ಟಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಯಾಕಂದರೆ ಪಾಕಿಸ್ತಾನದ ಒಬ್ಬ ದೊಡ್ಡ ಡಿಫೆನ್ಸ್ ಮಿನಿಸ್ಟರ್ ಥರ ಇದ್ದವನು ನಮ್ಮ ಇಂಡಿಯಾ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ ಡೈರೆಕ್ಟಾಗಿ ಬೆದರಿಕೆ ಹಾಕಿದ್ದಾನೆ. ಇದು ಕೇಳಿದಾಕ್ಷಣ ಜಗತ್ತೆಲ್ಲ ಶಾಕ್ ಆಗಿದೆ. ಆದರೆ ಅಚ್ಚರಿ ಏನಂದರೆ, ಈ ಟೈಮಲ್ಲಿ ಅಫ್ಘಾನಿಸ್ತಾನ ನಮ್ಮ ಕಡೆ ನಿಂತು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಈ 1 ಗಂಟೆ ಸ್ಪೆಷಲ್ ವಿಡಿಯೋದಲ್ಲಿ ಇದರ ಹಿಂದಿನ ಕತೆ ಏನು, ಇದರಿಂದ ಏನೆಲ್ಲ ಆಗಬಹುದು, ಜಗತ್ತಿನ ರಿಯಾಕ್ಷನ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ತೀವಿ. ಹಾಗೆ ಹಿಸ್ಟ್ರಿ ಏನಿತ್ತು, ಇಂಡಿಯಾದ ಡಿಫೆನ್ಸ್ ಪವರ್ ಎಷ್ಟಿದೆ, ಪಾಕಿಸ್ತಾನ ಯಾಕೆ ಹೀಗೆಲ್ಲ ಮಾಡ್ತಿದೆ, ಅಫ್ಘಾನಿಸ್ತಾನ ಸಪೋರ್ಟ್ ಮಾಡಿದ್ದರೆ ಅರ್ಥ ಏನು ಅಂತನೋ ತಿಳ್ಕೊಳ್ಳೋಣ. ಮೊದಲಿಗೆ ಈ ಗಲಾಟೆ ಶುರುವಾಗಿದ್ದು ಯಾವಾಗ ಅಂತ ನೋಡೋಣ. ಮೊನ್ನೆ ಟಿವಿಯಲ್ಲಿ ಒಂದು ಚರ್ಚೆ ನಡೆದಿತ್ತು. ಅದರಲ್ಲಿ ಪಾಕಿಸ್ತಾನದ ಒಬ್ಬ ಹಳೆ ಮಿನಿಸ್ಟ್ರು ಇಂಡಿಯಾ ಜಮ್ಮು ಕಾಶ್ಮೀರದಲ್ಲಿ ಹೀಗೆ ಸ್ಟ್ರಾಂಗ್ ಆಗಿದ್ರೆ ನಾವು ನ್ಯೂಕ್ಲಿಯರ್ ಆಪ್ಷನ್ ಯೋಚಿಸಬೇಕಾಗುತ್ತೆ ಅಂತ ಹೇಳ್ದ. ಈ ಥರ ಮಾತಾಡಿದ್ದು ಇದೇನು ಫಸ್ಟ್ ಟೈಮ್ ಅಲ್ಲ, ಆದರೆ ಈಗಿನ ಟೈಮ್ ಬೇರೆ. ಇಂಡಿಯಾ ಎಲ್ಲ ಕಡೆ ತನ್ನ ಪವರ್ ತೋರಿಸ್ತಿದೆ, ಮಿಲಿಟರಿ ಕೂಡ ಸ್ಟ್ರಾಂಗ್ ಆಗ್ತಿದೆ. ಇಂಥ ಟೈಮಲ್ಲಿ ಈ ಥರ ಬೆದರಿಕೆ ಹಾಕಿರೋದು ತುಂಬಾ ಡೇಂಜರಸ್. ಇಂಡಿಯಾ ಮಾತ್ರ ಇದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಕೂಲ್ ಆಗಿ ಆದರೆ ಗಟ್ಟಿಯಾಗಿ ಮಾತಾಡಿದ್ದಾರೆ. ನಮ್ಮ ವಿದೇಶಾಂಗ ಸಚಿವಾಲಯ ಸುಮ್ಮನೆ ಜಗಳ ಮಾಡೋಕ್ಕೆ ಹೋಗಿಲ್ಲ, ಆದರೆ ನಮ್ಮ ದೇಶನ ಕಾಪಾಡಿಕೊಳ್ಳೋಕ್ಕೆ ನಮಗೆ ಪವರ್ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಡಿಫೆನ್ಸ್ ಕಡೆಯಿಂದನೂ ಹೇಳಿದ್ದಾರೆ, ಯಾರಾದರೂ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದರೆ ಅವರಿಗೆ ಸರಿಯಾಗಿ ತಿರುಗೇಟು ಕೊಡ್ತೀವಿ, ಮತ್ತೆ ಆ ತಪ್ಪು ಮಾಡೋಕ್ಕೆ ಹೆದರಬೇಕು ಅಂತ. ಇಂಡಿಯಾ ನೋ ಫಸ್ಟ್ ಯೂಸ್ ಅಂತ ನ್ಯೂಕ್ಲಿಯರ್ ಪಾಲಿಸಿ ಫಾಲೋ ಮಾಡ್ತಿದೆ, ಆದರೆ ಯಾರಾದರೂ ಕೆಣಕಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಗ್ಯಾರಂಟಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಬಂತು. ಅಫ್ಘಾನಿಸ್ತಾನದ ಹೊಸ ಗವರ್ನ್ಮೆಂಟ್ ಎಲೆಕ್ಷನ್ ಆಗಿ ಬಂದಿರೋರು ಪಾಕಿಸ್ತಾನದ ಈ ಬೆದರಿಕೆಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಇದು ತುಂಬಾನೇ ಬೇಜವಾಬ್ದಾರಿ ಮಾತು. ನಮ್ಮ ರೀಜನ್ಗೆ ಇದು ಡೇಂಜರಸ್ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಶಾಂತಿ ಕಾಪಾಡೋಕೆ ಮತ್ತು ಡೆಮಾಕ್ರಸಿ ಬೆಳೆಸೋಕೆ ಮಾಡ್ತಿರೋ ಕೆಲಸನ ಸಪೋರ್ಟ್ ಮಾಡಿದ್ದಾರೆ. ಯುನೈಟೆಡ್ ನೇಷನ್ಸ್ ಕೂಡ ಪಾಕಿಸ್ತಾನದ ಈ ಮಿಲಿಟರಿ ಗೇಮ್ಸ್ ಮತ್ತು ಟೆರರಿಸ್ಟ್ಗೆ ಸಪೋರ್ಟ್ ಮಾಡೋದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿದ್ದಾರೆ. ಆ ಅಫ್ಘಾನಿಸ್ತಾನ ಮಾಡಿರೋ ಕೆಲಸದ ಮೇಲೆ ಏನು ಅಂತ ತಿಳಿಬೇಕಂದ್ರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಹಿಸ್ಟ್ರಿ ನೋಡಬೇಕು. ಅವಾಗಿಂದ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ, ವ್ಯಾಪಾರ ಇತ್ತು, ಕಲ್ಚರ್ ಶೇರ್ ಮಾಡ್ಕೊಂಡಿದ್ರು. ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸೋಕೆ ಇಂಡಿಯಾ ಕೋಟಿ ಖರ್ಚು ಮಾಡಿದೆ, ಸ್ಕೂಲ್ ಕಟ್ಟಿಸಿಕೊಟ್ಟಿದೆ, ರೋಡ್ ಮಾಡಿಸಿಕೊಟ್ಟಿದೆ, ಡೆಮಾಕ್ರಸಿ ಬರೋಕ್ಕೆ ಹೆಲ್ಪ್ ಮಾಡಿದೆ. ಈಗ ಅಫ್ಘಾನಿಸ್ತಾನ ಸಪೋರ್ಟ್ ಮಾಡಿರೋದು ಸುಮ್ಮನೆ ಅಲ್ಲ, ಇವರಿಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಇರೋ ರೆಸ್ಪೆಕ್ಟ್ ಮತ್ತು ಸಪೋರ್ಟ್ನಿಂದ ಬುದು ಬಂದಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಜಾಸ್ತಿ ಇದೆ, ಬೆಲೆ ಏರಿಕೆ ಗಗನಕ್ಕೆ ಏರಿದೆ. IMF ಲೋನ್ ಸಿಗೋದು ಡೌಟ್ ಆಗಿದೆ, ಅವರ ರೂಪಾಯಿ ಬೆಲೆ ಪಾತಾಳಕ್ಕೆ ಹೋಗಿದೆ. ಮಿಲಿಟರಿ ಅವರ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕ್ತಾ ಇದೆ. ಜನಗಳ ಗಮನ ಬೇರೆ ಕಡೆ ತಿರುಗಿಸೋಕೆ ಇಂಡಿಯಾ ವಿರುದ್ಧ ಮಾತಾಡೋದು ಪಾಕಿಸ್ತಾನಕ್ಕೆ ಹೊಸದಲ್ಲ ಅಂತ ಕೆಲವರು ಹೇಳ್ತಾರೆ. ಈ ನ್ಯೂಕ್ಲಿಯರ್ ಬೆದರಿಕೆಗೆ ಏನಿದ್ರು ಅವರ ದೇಶದಲ್ಲಿರೋ ಜನರಿಗೆ ಧೈರ್ಯ ತುಂಬೋಕೆ ಮಾಡಿರೋ ಡ್ರಾಮಾ ಇರಬಹುದು, ನಿಜವಾಗ್ಲೂ ಯುದ್ಧ ಮಾಡೋ ಪ್ಲಾನ್ ಇರಲಿಕ್ಕಿಲ್ಲ. ಇನ್ನು ಬೇರೆ ದೇಶಗಳು ಏನಂದು ಅಂತ ನೋಡೋಣ. ಅಮೆರಿಕ, ಫ್ರಾನ್ಸ್, UK ಎಲ್ಲ ಪಾಕಿಸ್ತಾನದ ಈ ಬೇಜವಾಬ್ದಾರಿ ಮಾತುಗಳಿಗೆ ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇನ್ನು ಎಮರ್ಜೆನ್ಸಿ ಮೀಟಿಂಗ್ ಕರೆದಿಲ್ಲ, ಆದರೆ ಒಳಗೆ ಮಾತುಕತೆ ನಡೀತಿದೆ ಅಂತ ಸುದ್ದಿ ಇದೆ. ಚೀನಾ ಮಾತ್ರ ಸುಮ್ಮನೆ ಇದೆ, ಎರಡು ದೇಶದ ಜೊತೆನೂ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ನೋಡ್ತಿದೆ. ಆದರೆ ಪಾಕಿಸ್ತಾನದ ಮಿಲಿಟರಿ ಲೀಡರ್ಗಳೇನಾದರೂ ಹುಚ್ಚಾಟ ಮಾಡಿದರೆ ಚೀನಾ ಕೂಡ ಹೆದರುತ್ತೆ ಅಂತ ಅನಾಲಿಸ್ಟ್ಗಳು ಹೇಳ್ತಾರೆ. ಡಿಫೆನ್ಸ್ ವಿಚಾರಕ್ಕೆ ಬಂದರೆ ಇಂಡಿಯಾ ನ್ಯೂಕ್ಲಿಯರ್ ಟ್ರಯಾಡ್ ಹೊಂದಿದೆ, ಅಂದರೆ ನೆಲದಿಂದ, ಸಮುದ್ರದಿಂದ ಮತ್ತು ಗಾಳಿಯಿಂದ ನ್ಯೂಕ್ಲಿಯರ್ ಬಾಂಬ್ ಹಾಕೋಕೆ ನಮ್ಮ ಹತ್ರ ವೆಪನ್ಸ್ ಇದೆ. ಯಾರಾದರೂ ಫಸ್ಟ್ ಅಟ್ಯಾಕ್ ಮಾಡಿದರೆ ಅವರಿಗೆ ಸರಿಯಾಗಿ ತಿರುಗೇಟು ಕೊಡೋಕೆ ನಾವು ರೆಡಿ ಇದ್ದೀವಿ. ಇಂಡಿಯಾ ಮೊನ್ನೆ ಆಗಿ ಈ ವೈಫೈ ಟೆಸ್ಟ್ ಮಾಡಿದ್ದು ಮತ್ತೆ ಸಬ್ ಮೆರಿನ್ಗಳನ್ನು ರೆಡಿ ಮಾಡಿರೋದು ಇದನ್ನೇ ತೋರಿಸುತ್ತೆ. ಪಾಕಿಸ್ತಾನ ಹತ್ರ ಸಣ್ಣ ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಆದರೆ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡೋ ಸಿಸ್ಟಮ್ ಅವ್ರ ಹತ್ರ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್. ಪಾಕಿಸ್ತಾನ ಏನಾದರೂ ಎಡವಟ್ಟು ಮಾಡಿದರೆ ಇಡೀ ಜಗತ್ತಿಗೆ ಡೇಂಜರ್ ಆಗಬಹುದು. ಈ ಮಧ್ಯೆ ಅಫ್ಘಾನಿಸ್ತಾನ ಮಾಡಿರೋ ಕೆಲಸ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಹೊಸ ಕಾಬೂಲ್ ಗವರ್ನ್ಮೆಂಟ್ ಸುಮ್ಮನೆ ಇರುತ್ತೆ ಅಂದುಕೊಂಡಿದ್ರು, ಆದರೆ ಅವರು ಇಂಡಿಯಾನ ಸಪೋರ್ಟ್ ಮಾಡಿರೋದು ಅವರ ಹೊಸ ವಿದೇಶಾಂಗ ನೀತಿ ತೋರಿಸುತ್ತೆ. ಅವರಿಗೆ ಶಾಂತಿ ಮುಖ್ಯ,
ಇಂಡಿಯಾ ಒಳ್ಳೆ ಫ್ರೆಂಡ್ ಅಂತ ಅವರಿಗೆ ಗೊತ್ತಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಟೆರರಿಸ್ಟ್ಗಳನ್ನು ಕಳಿಸಿ ತೊಂದರೆ ಮಾಡ್ತಿರೋದಕ್ಕೆ ಇದು ಸರಿಯಾದ ತಿರುಗೇಟು. ಈಗ ಎರಡೂ ದೇಶದ ಮೀಡಿಯಾಗಳು ಏನು ಹೇಳ್ತಿದ್ದೇವೆ ಅಂತ ನೋಡೋಣ. ಇಂಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗವರ್ಮೆಂಟ್ ಕೂಲ್ ಆಗಿ ಸ್ಟ್ರಾಂಗ್ ಆಗಿ ಮಾತಾಡ್ತಿರೋದನ್ನ ಹೊಗಳ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಕೆಲ ಜರ್ನಲಿಸ್ಟ್ಗಳು ಮತ್ತೆ ಹಳೆಯ ಜನರಲ್ ಇಂಡಿಯಾ ಜೊತೆ ನ್ಯೂಕ್ಲಿಯರ್ ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಮಾತಾಡ್ತಿದ್ದಾರೆ. ಯಾಕಂದ್ರೆ ಇಂಡಿಯಾ ಮಿಲಿಟರಿ ಪವರ್ ಅಲ್ಲಿ ಅವರಿಗಿಂತ ಎಷ್ಟೋ ಮುಂದೆ ಇದೆ ಅಂತ ಅವರಿಗೂ ಗೊತ್ತು. ಈ ಎಲ್ಲಾ ಗಲಾಟೆಗಳ ಮಧ್ಯೆ ಯುದ್ಧದಿಂದ ಆಗೋ ನಷ್ಟನ ನಾವು ಮರೆಯಬಾರದು. ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬ್ ಇದ್ರೂ ಅದೆಷ್ಟು ಜನ ಸಾಯ್ತಾರೆ, ಎಷ್ಟೆಲ್ಲ ಹಾಳಾಗುತ್ತೆ ಅಂತ ಊಹಿಸಿಕೊಳ್ಳೋಕ್ಕೂ ಆಗಲ್ಲ. ರೇಡಿಯೇಷನ್ ಇಂದ ಎಷ್ಟೋ ವರ್ಷಗಳ ಕಾಲ ಜನ ಕಷ್ಟಪಡ್ತಾರೆ, ಪರಿಸರ ಹಾಳಾಗುತ್ತೆ, ಎಕನಾಮಿಕ್ ಆಗಿ ದೇಶ ಮುಳುಗಿ ಹೋಗುತ್ತೆ. ಇಡೀ ಜಗತ್ತು ಎಚ್ಚೆತ್ತುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಬೇಕು. ಶಾಂತಿ ಮತ್ತೆ ಮಾತುಕತೆಯಿಂದೆಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ಈ ಸ್ಪೆಷಲ್ ರಿಪೋರ್ಟ್ ಮುಗಿಸೋಕೆ ಮುಂಚೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಒಂದು ಸರಿ ನೋಡೋಣ. ಪಾಕಿಸ್ತಾನ ನ್ಯೂಕ್ಲಿಯರ್ ಬೆದರಿಕೆ ಹಾಕ್ತಿರೋದು ಅವರ ದೌರ್ಬಲ್ಯ ತೋರಿಸುತ್ತೆ, ಅವರ ಶಕ್ತಿ ಅಲ್ಲ. ಇಂಡಿಯಾ ಕೂಲ್ ಆಗಿ ಆದರೆ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿರೋದು ಜಗತ್ತಿನಲ್ಲಿ ನಮ್ಮ ಗೌರವನ ಜಾಸ್ತಿ ಮಾಡಿದೆ. ಅಫ್ಘಾನಿಸ್ತಾನ್ ಸಪೋರ್ಟ್ ಮಾಡಿರೋದು ಈ ರೀಸನ್ನಲ್ಲೇ ದೊಡ್ಡ ಬದಲಾವಣೆ ತಂದಿದೆ. ಇಂಡಿಯಾಗೆ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಅಷ್ಟೇ ಅಲ್ಲ, ಮೋರಲ್ ಸಪೋರ್ಟ್ ಕೂಡ ಇದೆ. ಜಗತ್ತಿನ ದೊಡ್ಡನಂದಿರಲ್ಲ ಈ ವಿಷಯನ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ. ತುಂಬಾ ಜನ ಇಂಡಿಯಾ ಶಾಂತಿಯಿಂದ ಇರೋದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಕೊನೆಯದಾಗಿ ಹೇಳೋದು ಇಷ್ಟೇ, ದಕ್ಷಿಣ ಏಷ್ಯಾದ ಭವಿಷ್ಯ ನ್ಯೂಕ್ಲಿಯರ್ ಬಾಂಬ್ ಇಂದ ನಿರ್ಧಾರ ಆಗಲ್ಲ. ಎಲ್ಲ ಒಟ್ಟಾಗಿ ಸೇರಿ ಡೆಮಾಕ್ರೆಟಿಕ್ ಆಗಿ ಮಾತಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿರೇನೆ ಒಳ್ಳೆಯದು. ನ್ಯೂಕ್ಲಿಯರ್ ವೆಪನ್ಸ್ ಪವರ್ ತೋರಿಸೋಕೆ ಇರೋದಲ್ಲ, ಅದು ಮನುಷ್ಯ ಮಾಡಿರೋ ಅತಿ ಡೇಂಜರಸ್ ವಸ್ತು ಅಂತ ನೆನಪಿಟ್ಕೊಳ್ಬೇಕು. ಪಾಕಿಸ್ತಾನ ಸರಿಯಾದ ದಾರಿಯಲ್ಲಿ ನಡ್ಕೋಬೇಕು. ಇಂಡಿಯಾ ತನ್ನ ಪವರ್ ತೋರಿಸ್ತಾ ಶಾಂತಿ ಕಾಪಾಡಬೇಕು. ಆದರೆ ನಮ್ಮ ದೇಶದ ವಿಚಾರದಲ್ಲಿ ಯಾವತ್ತೂ ರಾಜಿ ಆಗಬಾರ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪಾಕಿಸ್ತಾನ ಸುಮ್ಮನೆ ಆಗುತ್ತಾ, ಅಫ್ಘಾನಿಸ್ತಾನ್ ಸಪೋರ್ಟ್ ಆಗಿದ್ದರೆ ಲಾಂಗ್ ಟರ್ಮ್ ಎಫೆಕ್ಟ್ ಏನು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ.